ಹೆಲೋ ಫ್ರೆಂಡ್ಸ್, ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನು ನಡೀತಾ ಇದೆ ಎನ್ನುವ ಚಿಕ್ಕ ಪ್ರೊಮೋನ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಯಾರಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ತಾಂಡವ್ ಕುಸುಮ ಕಾಲಿಗೆ ಬಿದ್ದು, ನೀನು ತಂದಿರೋ ಸೊಸೆನೇ ಸರ್ವಶ್ರೇಷ್ಠ, ಅತ್ತೆ ಹಾಗೂ ಸೊಸೆ ನೀವು ಗೆದ್ದಿದ್ದೀರಾ, ನಾನೇ ಸೋತೆ ಅಂತೇಳಿ ಕಾಲಿಗೆ ಬಿದ್ದು ಕ್ಷಮೆಯಾಚಿಸುವ ನಾಟಕ ಆಡಿದರು. ಮತ್ತೆ ಎದ್ದು ನಿಂತು, ನೀನು ನನ್ನ ತಾಯಿನ, ನನಗೆ ಅವಮಾನ ತಡೆಯೋಕ್ಕಾಗದೆ ದೂರ ಹೋಗಿ ನಿಂತಿದ್ರೆ ನನಗೆ ಅವಮಾನ ಮಾಡಲೇಬೇಕು ಅಂತೇಳಿ ಅಲ್ಲಿಂದ ನನ್ನನ್ನು ಕರೆಸ್ಕೊಂಡು ಈ ರೀತಿ ಮಾಡ್ತಿದೆಯಲ್ಲ ಅಂತೇಳಿ ತಾಂಡವ್ ಕುಸುಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನೀನು ತಂದಿರೋ ಸರ್ವಶ್ರೇಷ್ಠ ಸೊಸೆ ನನಗೇನಕ್ಕೂ ಸಮ ಇಲ್ಲ. ಅಲ್ಲಲ್ಲ, ನಾನು ಅವಳಿಗೆ ಏನಕ್ಕೂ ಸಮ ಇಲ್ಲ. ನಾನು ಆಫ್ಟರ್ ಆಲ್ ಆಫೀಸ್ನಲ್ಲಿ ಒಬ್ಬ ಸೀನಿಯರ್ ಮ್ಯಾನೇಜರ್. ಬಟ್ ನಿನ್ನ ಸೊಸೆ ಸರ್ವಶ್ರೇಷ್ಠ ಸೊಸೆ. ನಾನು ಅವಳ ಮುಂದೆ ಏನೇನೂ ಅಲ್ಲ. ಅದಕ್ಕೆ ನೀನು ತಂದಿರೋ ಸರ್ವಶ್ರೇಷ್ಠ ಸೊಸೆನ ನೀನೇ ಮಡಕೋ, ನೀನೇ ಜೊತೆಯಲ್ಲಿರು, ನನಗೆ ಅವಳ ಸಹವಾಸ ಬೇಡ ಹೀಗಂತೇಳಿ ಕುಸುಮ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ಇತ್ತ ಭಾಗ್ಯ ಕೂಡ ತುಂಬಾ ಕೋಪದಿಂದ ಅಲ್ಲಿಂದ ಬರ್ತಾರೆ. ಕುಸುಮ ಅಳ್ತಾ ಅಲ್ಲಿಂದ ಹೋಗ್ತಾ ಇರ್ತಾರೆ. ಅವ್ರನ್ನ ಕರೆದು ಇಲ್ಲೇ ನಿಲ್ಲಿಯತ್ತೆ ಅಂತ ಹೇಳ್ತಾರೆ. ಕುಸುಮಗೆ ತುಂಬಾ ಬೇಜಾರಾಗಿರುತ್ತೆ. ನಾನು ಯಾಕಮ್ಮ ನಿಲ್ಲಿ, ನನ್ನ ಮಗ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ನಲ್ಲ, ಮತ್ತೆ ಯಾಕೆ ನಿಲ್ಲಬೇಕು ಅಂತ ಹೇಳ್ತಿರ್ತಾರೆ. ಹಾಗಲ್ಲ ಅತ್ತೆ, ನಾನು ಸ್ವಲ್ಪ ಮಾತಾಡಬೇಕು ಅಂತೇಳಿ. ಪ್ರಪಂಚದಲ್ಲಿ ಹೇಳೋಕೆ ಕೇಳೋಕೆ ಎರಡು ವಿಷಯ ಇರುತ್ತೆ. ಅದೇ ರೀತಿ ಅವ್ರ ಮನಸ್ಸಿಗೆ ಬಂದಿದ್ದನ್ನ ಅವ್ರು ಹೇಳಿದ್ದಾರೆ. ಅದಕ್ಕೆ ನಾವು ಕೂಡ ಉತ್ತರ ಕೊಡಬೇಕಲ್ವ ಅತ್ತೆ, ನೀವು ಉತ್ತರ ಕೊಡಿ. ಆದರೆ ಇಲ್ಲಿ ಉತ್ತರ ಕೊಡಬೇಕಾಗಿರೋದು ನಾನು. ನೀವು ತಂದಿರೋ ಶ್ರೇಷ್ಠವಾದ ಸೊಸೆ ನಾನೇ ಆದಮೇಲೆ ಅದಕ್ಕೆ ಉತ್ತರ ನಾನೇ ಕೊಡ್ತೀನಿ ಅಂತೇಳಿ ಭಾಗ್ಯ ಕೂಡ ತಾಂಡವ್ ಮುಂದೆ ಕೋಪದಿಂದ ನಿಂತಿದ್ದಾಳೆ. ಇತ್ತ ಭಾಗ್ಯ, ನಾನು ಉತ್ತರ ಕೊಡೋಕ್ಕೆ ರೆಡಿಯಾಗಿದ್ದೀನಿ, ಕೇಳಿಸ್ಕೊಳ್ಳೋಕ್ಕೆ ನೀವು ರೆಡಿ ಇದ್ದೀರಾ ಅಂತೇಳಿ ಸವಾಲು ಹಾಕಿದ್ದಾಳೆ. ನಾವೇನು ನಿಮ್ಮನ್ನು ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅಂತ ಹೇಳಿಲ್ಲ, ಹಾಗೆ ಅತ್ತೆ ಕೂಡ ಹೇಳಿಲ್ಲ. ಹಾಗೆ ಮಾಡಿದ್ದು ನೀವು, ಅದು ನಿಮ್ಮ ತಪ್ಪು. ನಮ್ಮತ್ತೆ ಎಷ್ಟೇ ಬಾರಿ ನಿಮ್ಮನ್ನು ಕ್ಷಮಿಸಿದ್ರು ನೀವು ಮಾಡಿದ ತಪ್ಪನ್ನೇ ಮಾಡ್ತಾಯಿದ್ದೀರಾ. ಬಟ್ ನಮ್ಮತ್ತೆ, ನನ್ನ ಮಗ ಇವತ್ತು ಚೇಂಜ್ ಆಗ್ತಾನೆ, ನಾಳೆ ಚೇಂಜ್ ಆಗ್ತಾನೆ, ಬದಲಾಗ್ತಾನೆ ಅಂತಲೇ ಕಾಯ್ಕೊಂಡು ಬಂದರು. ಬಟ್ ಇನ್ನು ಮುಂದೆ ನಮ್ಮತ್ತೆ ಆ ಕೆಲಸ ಮಾಡಲ್ಲ. ನಿಮ್ಮ ಮೇಲಿದ್ದ ನಂಬಿಕೆಯನ್ನು ನೀವು ಕಳ್ಕೊಂಡಿದ್ದೀರಾ. ಇನ್ಮೇಲೆ ನಾನು ನಮ್ಮತ್ತೆಗೆ ಮಗನಾಗಿ, ಮಗನ ಸ್ಥಾನದಲ್ಲಿ ಅಂದರೆ ನಿಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ಜವಾಬ್ದಾರಿಗಳನ್ನ ನಾನು ಮಾಡ್ತೀನಿ. ಎಲ್ಲ ಕೆಲಸ, ಎಲ್ಲ ಜವಾಬ್ದಾರಿಗಳನ್ನ ನಾನು ಹೊತ್ಕೊಂಡು ನಮ್ಮತ್ತೆಗೆ ಜೊತೆಯಾಗಿ ನಿಲ್ತೀನಿ ಅಂತ ಸವಾಲು ಹಾಕಿದ್ದಾರೆ ಭಾಗ್ಯ. ಹಾಗೆ ಇಲ್ಲಿ ಕುಸುಮಗೆ ತಾಂಡವ್ ಆಡಿದ ಮಾತಿನಿಂದ ತುಂಬಾ ಬೇಜಾರಾಗಿರುತ್ತೆ. ರಾಜ, ನೀನು ನನ್ನ ಮರ್ತಿರ್ಬೋದು, ಆದರೆ ನಾನು ನಿನ್ನ ಮರ್ತಿಲ್ಲ. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನನ್ನು ನಾನು ನೆನೆಸ್ಕೊತಾ ಇದ್ದೀನಿ. ಪ್ರತಿದಿನ ಊಟ ಮಾಡಬೇಕಾದ್ರೂ ಒಂದು ತುತ್ತನ್ನು ನನ್ನ ಮಗನಿಗೋಸ್ಕರ ಅಂತ ಸೈಡ್ಗೆ ಇಡ್ತಾ ಇದ್ದೀನಿ. ಮಗ ತಾಯಿನ ಮರೆತರು ತಾಯಿ ಹೊತ್ತು ಮಗನ ಮರೆಯಲ್ಲ ಕಣೋ, ಇದನ್ನು ಚೆನ್ನಾಗಿ ನೆನ್ಪಿಟ್ಕೋ ಹೀಗಂತ ಹೇಳಿ ಕುಸುಮ ತುಂಬಾ ಅಳ್ತಾರೆ. ಇತ್ತ ಬಾ ತನ್ವಿ ಹೋಗೋಣ ಅಂತ ಹೇಳ್ತಾರೆ. ಆಗ ಭಾಗ್ಯ, ಅತ್ತೆ ನೀವು ಹೋಗಿ, ನಾನು ಬರ್ತೀನಿ ಅಂತೇಳಿ ಮಾತನ್ನು ಮುಂದುವರಿಸಿದ್ದಾರೆ. ಹೀಗೆ ಮಾತು ಮುಂದುವರಿಸ್ತಾ ಭಾಗ್ಯ, ನೋಡಿದ್ರ ನಿಮ್ಮಮ್ಮ ಹೇಗೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಯಾರನ್ನ ಮರೆತರೂ ನಿಮ್ಮಮ್ಮನ ಮರಿಬೇಡಿ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಅದಕ್ಕೆ ಖುಷಿನ, ಸಂತೋಷನ, ನಿನ್ನಿಂದಾಗಿ ನನ್ನ ಜೀವನ ಹಾಳಾಗಿದೆ, ನನ್ನ ಬಾಳೆ ಹಾಳಾಗಿದೆ, ನನ್ನ ಖುಷಿ ಸರ್ವನಾಶ ಆಗಿದೆ, ಹಾಗೆ ಅಮ್ಮ ಮಗ ಇಬ್ಬರು ಕೂಡ ದೂರ ಆಗೋಗಿ ಮಾಡಿದ್ಯಾ, ನಿನ್ನಿಂದನೇ ಎಲ್ಲ ಆಗಿದ್ದು ಅಂತೇಳಿ ತಾಂಡವ್ ಕೋಪದಿಂದ ಕೂಗಾಡ್ತಿರ್ತಾನೆ. ರೀ, ಹಾಗೆಲ್ಲ ಮಾತಾಡಬೇಡಿ ಅಂತ ಭಾಗ್ಯ ಹೇಳ್ತಾಳೆ. ಆಗ ತಾಂಡವ್, ಸಾಕು ಸುಮ್ಮನಿರು, ಅಮ್ಮ ಮಗನ್ನ ಹಾಳು ಮಾಡಿ ದೂರ ಮಾಡಿದ ಖುಷಿಗೆ ಒಂದು ಗ್ಲಾಸ್ ಹಾಲನ್ನು ಕುಡಿದು ತಣ್ಣಗಿರು, ಖುಷಿಯಾಗಿರು ಅಂತೇಳಿ ತಾಂಡವ್ ಹೇಳ್ತಾರೆ. ಹೀಗೆ ಸಂತೋಷವಾಗಿರು ಅಂತ ಹೇಳ್ತಾನೆ ಕೈಲಿದ್ದ ಹಾಲಿನ ಗ್ಲಾಸಿನಿಂದ ಹಾಲನ್ನು ಭಾಗ್ಯಳ ಮುಖಕ್ಕೆ ಎಸಿತಾನೆ. ಭಾಗ್ಯ ಇದರಿಂದ ತುಂಬಾ ಶಾಕ್ ಆಗ್ತಾರೆ. ಭಾಗ್ಯದ ಮುಖದ ಮೇಲೆ, ಸೀರೆ ಮೇಲೆ ಎಲ್ಲ ಕಡೆ ಕೂಡ ಹಾಲು ಬಿದ್ದಿರುತ್ತೆ. ಇದನ್ನು ಗಮನಿಸಿದ ಅಲ್ಲೇ ಇದ್ದ ಬಾಸ್ ಹಾಗೂ ಎಲ್ಲ ಆಫೀಸರ್ಗಳು ಕೂಡ, ಹಾಗೆ ಬಾಸ್ ಹೆಂಡತಿ ಕೂಡ ಅವರನ್ನು ಗಮನಿಸ್ತಾರೆ. ತಾಂಡವ್, ಏನಿದು ಹೀಗೆ ನಡ್ಕೊಳ್ಳೋದು ನಿಮ್ಮ ವೈಫ್ ಜೊತೆ ಹಾಗಂತೇಳಿ ಬಾಸ್ ಹಾಗೂ ಅವ್ರ ಹೆಂಡತಿ ಇಬ್ಬರು ಕೂಡ ಬೈತಾರೆ. ಏನಿದು, ಏನು ನಡೀತಾ ಇದೆ ಅಂತ ಕೇಳ್ತಾರೆ. ಹಾಗಿದ್ರೆ ಈಗಲಾದರೂ ಭಾಗ್ಯ ಹಾಗೂ ತಾಂಡವನ ವಿಷಯ ಎಲ್ಲರಿಗೂ ಗೊತ್ತಾಗುತ್ತಾ, ಮತ್ತೆ ಎಲ್ಲರೂ ಸೇರಿ ಭಾಗ್ಯ ಹಾಗೂ ತಾಂಡವನ ಒಂದು ಮಾಡ್ತಾರಾ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕು. ಇದಾಗಿತ್ತು ಸೋಮವಾರದ ಸಂಚಿಕೆಯ ಚಿಕ್ಕ ಪ್ರೊಮೋ. ಥ್ಯಾಂಕ್ ಯು.